ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ನ ಅಭಿಮಾನಿಗಳು ಒಂದಷ್ಟು ತುಂಬ ಕ್ಯೂರಿಯಾಸಿಟಿಯಿಂದ ಕೇಳುವಂತಹ ಹಲವಾರು ಪ್ರಶ್ನೆಗಳಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆ, ಕನ್ನಡ ಚಿತ್ರರಂಗದ ಬಾವುಟವನ್ನು ಜಗತ್ತಿನಾದ್ಯಂತ ಹಬ್ಬಿದಂತಹ ಹಾಗೂ ಜಗತ್ತಿಗೆ ಒಂದು ದೊಡ್ಡ ಮಟ್ಟದ ಸರ್ಪ್ರೈಸನ್ನು ಕನ್ನಡಿಗರಿಗೆ ಕೊಟ್ಟಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಟಾಕ್ಸಿಕ್ ಬಗ್ಗೆ ಅಂತ ಕೇಳಿದಾಗ, ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸ್ತಿರುವಂತಹ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಬೆಂಗಳೂರಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಬೃಹತ್ ಸೆಟ್ಗಳನ್ನು ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ಹಾಗೂ ಸಿನಿಮಾಗೆ ಸಂಬಂಧಪಟ್ಟಂತಹ ಪ್ರೀ ಪ್ರೊಡಕ್ಷನ್ ವರ್ಕ್ಗಳೆಲ್ಲವೂ ನಡೀತಾ ಇದ್ದಾವೆ. ಭಾಗಶಃ ಸಿನಿಮಾದ ಚಿತ್ರೀಕರಣವನ್ನು ಬೆಂಗಳೂರಲ್ಲಿ ಮಾಡುವಂತಹ ಸಿದ್ಧತೆಯನ್ನು ಚಿತ್ರತಂಡ ಮಾಡಿಕೊಂಡಿದೆ. KGF ಸಿನಿಮಾದ ಮೂಲಕ ಕನ್ನಡ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತಹ ಹೊಂಬಾಳೆ ಬ್ಯಾನರ್ ಜೊತೆಗೆ ಕೈ ಜೋಡಿಸಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ಗೆ ಇಡೀ ಜಗತ್ತು ಯಶ್ ಅವರನ್ನು ದೊಡ್ಡ ಮಟ್ಟದಲ್ಲಿ ಕೊಂಡಾಡಿತ್ತು. ಜೊತೆಗೆ ಎಲ್ಲ ಭಾಷಿಗರು ಯಶ್ ಅವರ ಸಿನಿಮಾವನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಕೂಡ ಟೈಟಲ್ ಇಟ್ಟ ನಂತರ ಸುದ್ದಿ ಮಾಡೋದಕ್ಕೆ ಶುರು ಆಗಿದೆ. ಅಭಿಮಾನಿಗಳಲ್ಲಿ ಮೂಡಿದಂತಹ ಕುತೂಹಲ ಅಂದರೆ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಎಲ್ಲಿ ನಡೆಯುತ್ತೆ, ಸಿನಿಮಾದ ಶೂಟಿಂಗನ್ನು ನಾವು ನೋಡಬಹುದಾ ಅಥವಾ ಸಿನಿಮಾ ಯಾವ ಗ್ರಾಫಲ್ಲಿ ರೆಡಿ ಆಗುತ್ತೆ ಅನ್ನುವಂತಹ ಕುತೂಹಲ. ಭಾಗಶಃ ಶೂಟಿಂಗ್ ಬೆಂಗಳೂರಲ್ಲಿ ನಡೆಯುತ್ತೆ. ಅದಕ್ಕಾಗಿ ದೊಡ್ಡ ಮಟ್ಟದ ತಯಾರಿಯನ್ನು ಚಿತ್ರತಂಡ ಮಾಡಿಕೊಂಡಿದೆ. ಸದ್ಯದಲ್ಲೇ ಟಾಕ್ಸಿಕ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಗಳನ್ನು ಕನ್ನಡ ಪಿಕ್ಚರ್ ಕೊಡ್ತಾ ಹೋಗುತ್ತೆ. ಇದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತಷ್ಟು ಸುದ್ದಿಯಾಗಿರುವಂತಹ ವಿಚಾರ ರಾಮಾಯಣ ಅನ್ನುವಂತಹ ಸಿನಿಮಾದ ಬಗ್ಗೆ. ಹಿಂದಿಯಲ್ಲಿ ತಯಾರಾಗ್ತಿರುವಂತಹ ನಿತೇಶ್ ತಿವಾರಿ ಅವರು ಆ್ಯಕ್ಷನ್ ಕಟ್ ಹೇಳ್ತಿರುವಂತಹ ರಾಮಾಯಣ ಸಿನಿಮಾದ ನಿರ್ಮಾಣದಲ್ಲೂ ಸಹ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಪಾಲ್ಗೊಂಡಿದ್ದಾರೆ ಹಾಗೂ ಆ ಒಂದು ಚಿತ್ರದ ಭಾಗವಾಗಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ಕಲಾವಿದನಿಗೆ, ಒಬ್ಬ ತಂತ್ರಜ್ಞನಿಗೆ ಹಾಗೂ ಎಲ್ಲ ಸಿನಿಮಾ ಉದ್ಯಮದ ಜನಕ್ಕೆ ಬೇಕಾಗಿರುವಂತಹ ಒಂದು ದೊಡ್ಡ ಸ್ಟಫ್ ಏನು ಅಂತಂದರೆ, ನಾವು ಮಾಡುವಂತಹ ಪ್ರಾಜೆಕ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಆಗಿರಬೇಕು. ಆ ಒಂದು ಪ್ರಾಜೆಕ್ಟ್ನ ಭಾಗ ನಾನಾಗಿರಬೇಕನ್ನುವಂತಹ ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ತೆಗೆದುಕೊಂಡಂತಹ ಈ ನಿರ್ಧಾರ ಬಹುತೇಕ ಜನರಿಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಯಾಕೆ ಅಂತಂದರೆ, ಒಬ್ಬ ಕಲಾವಿದ ತನ್ನ ಜರ್ನಿಯ ತುಂಬೆಲ್ಲ ಬಹಳಷ್ಟು ಸ್ಟ್ರಗಲಿಂಗ್ಗಳನ್ನು ಮಾಡ್ತಾ ಯಶಸ್ಸನ್ನು ಕಂಡ ನಂತರ ನಾನಿಡುವಂಥ ಒಂದು ಹೆಜ್ಜೆ ದೊಡ್ಡ ಮಟ್ಟದ ಹೆಜ್ಜೆ ಆಗಿರಬೇಕನ್ನುವಂತಹ ಪಾಯಿಂಟ್ ಆಫ್ ವ್ಯೂ ರಾಮಾಯಣ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ನಿರ್ಮಾಣದಲ್ಲಿ ಒಂದು ಪಾಲಾಗಿದ್ದಾರೆ ಅನ್ನುವಂತಹ ಸುದ್ದಿ ಕನ್ನಡಿಗರಿಗೆ ಬಹಳ ಹೆಮ್ಮೆಯ ವಿಚಾರ. KGF ಸಿನಿಮಾದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಇಡೀ ಜಗತ್ತು, ಇಡೀ ಅಭಿಮಾನಿ ವರ್ಗ ನೋಡುವಂತಹ ದೃಷ್ಟಿಕೋನ ಅದ್ಭುತವಾಗಿ ಈಗಾಗಲೇ ರೂಪುಗೊಂಡಿದ್ದು, ಇದಕ್ಕೆ ಮತ್ತೊಂದು ಮುನ್ನುಡಿಯನ್ನು ರಾಮಾಯಣ ಸಿನಿಮಾಗೆ ನಿರ್ಮಾಣದ ಹಂತದಲ್ಲಿ ಇವರು ಕೈ ಜೋಡಿಸೋದ್ರ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇದೆಲ್ಲವೂ ಕನ್ನಡಿಗರಿಗೆ, ಕನ್ನಡದ ಪ್ರೇಕ್ಷಕರಿಗೆ ಹಾಗೂ ಇಡೀ ಕನ್ನಡ ಸಿನಿಮಾ ಜನಕ್ಕೆ ಸಿಕ್ಕಂತಹ ಅದ್ಭುತವಾದಂತಹ ಹೆಮ್ಮೆ ಹಾಗೂ ಪ್ರೀತಿಯ ಮಾತು. ಈ ಒಂದು ವಿಚಾರಕ್ಕೆ ಕನ್ನಡ ಪಿಕ್ಚರ್ ರಾಮಾಯಣಕ್ಕೆ ಕೈ ಜೋಡಿಸಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹಾಗೂ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳುತ್ತೆ. ಹೊಸದೊಂದು ಹೆಜ್ಜೆ ಇಡೋದಕ್ಕೆ ಹೊರಟಂತಹ ಎಲ್ಲ ಕಲಾವಿದರನ್ನು, ಎಲ್ಲ ತಂತ್ರಜ್ಞರನ್ನು ನಾವೆಲ್ಲರೂ ಪ್ರೀತಿಸಬೇಕು, ಗೌರವಿಸಬೇಕು. ಈ ಒಂದು ವಿಚಾರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ಗೆ ಆಲ್ ದ ಬೆಸ್ಟ್. ಜೊತೆಗೆ ರಾಮಾಯಣವನ್ನು ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ವಿಶೇಷವಾದಂಥ ಸಂಚಿಕೆ. ಥ್ಯಾಂಕ್ ಯು ಸೊ ಮಚ್.